ಸರ್ ನಮಸ್ತೆ, ನನ್ನ ಹೆಸರು ಸುನೀಲ್ ಶಿವಾನಂದ್ ಅಂತೇಳಿ, ಯುವ ಮೋರ್ಚಾ ಬೆಂಗಳೂರು ಕೇಂದ್ರ ಜಿಲ್ಲೆ. ಒಂದು ಗಣೇಶ ಮೆರವಣಿಗೆ ಅಂದರೆ ಕಲ್ಲು ತೂರಾಟ, ಅದು ಮಸೀದಿ ಮುಂದೆನೇ ಇಡೀ ರಾಜ್ಯದಲ್ಲಿ ಅದು ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ. ಅದು ಹಿಂದೂಗಳ ಹಬ್ಬದ ದಿವಸನೇ ಈ ಥರ ಪ್ಯಾಟ್ರನ್ ಇದೆ. 2-3 ದಿವಸ ಅವ್ರು ಹಬ್ಬ ಮಾಡ್ತಾರೆ, ನಮ್ಮವ್ರು ಶಾಂತವಾಗಿರ್ತಾರೆ. ಇದೇನಾಗ್ತಿದೆ ಅಂದರೆ, ನೀವು ಹೇಳಿದ್ರಿ ಅವ್ರು 21 ಜನನ ಅರೆಸ್ಟ್ ಮಾಡಿದ್ದಾರೆ ಅಂತ ನೀವು ಹೇಳಿದ್ರಿ. ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಸಾಲಲ್ಲ ಸರ್, ಅದಕ್ಕೆ ಯಾರು ಪ್ರಚೋದನೆ ಯಾರು ಕೊಡ್ತಾರಲ್ಲ ಸರ್, ಅವ್ರನ್ನೂ ಅರೆಸ್ಟ್ ಮಾಡಬೇಕು. ಈಗ ಬಹುಸಂಖ್ಯಾತರು ಹಿಂದೂಗಳಿರೋ ಅಂಥ ಮಂಡ್ಯ ಜಿಲ್ಲೆ ಆಗಿರ್ಬೋದು, ಇಡೀ ಇಂಡಿಯಾಗೆ ಒಂದು ಮೆಸೇಜ್ ಕಳಿಸ್ಬೇಕು. ಏನಂತ, ಮೌಲ್ವಿಗಳನ್ನ ನೀವು ಅರೆಸ್ಟ್ ಮಾಡ್ಬೇಕು ಸರ್. ಯಾರು ಪ್ರಚೋದನೆ ಸರ್, ಇಲ್ಲಿ ಒಂದು ಪ್ಯಾಟ್ರನ್ ಇದೆ. ಕಲ್ಲು ಎಸೆಯುವಂಥ ಪದ್ಧತಿ ಎಲ್ಲಿಂದ ಬಂತು? ಎಲ್ಲಿಂದ? ಇವರು ಮಸೀದಿಯಿಂದನೇ ಹೇಳ್ಕೊಡ್ತಾರಲ್ಲ ಸರ್. ಈಗ ಮಕ್ಕಳಿಗೆ ಉಗಿಯುವಂಥದ್ದು ಯಾರು ಸರ್ ಹೇಳ್ಕೊಟ್ಟಿರ್ತಾರೆ? ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಅವರ ಓಲೈಕೆ ಮಾಡ್ತಿದ್ದಾರೆ, ಇಲ್ಲ ಅಂದರೆ ಅಸಮರ್ಥ ಸರ್ಕಾರ ಅಂತ ಆಗುತ್ತೆ ಸರ್. 5 ಗ್ಯಾರಂಟಿನ ಕೊಟ್ಟಾಗ ನಿಮ್ಮ ಮೋದಿಯರು ಸಹಿತ ಧಿಕ್ಕರಿಸಿದ್ರು. ಆರ್ಥಿಕವಾಗಿ ದಿವಾಳಿ ಆಗುತ್ತೆ ಸರ್ ಕರ್ನಾಟಕ ಅಂತ ಹೇಳಿದರು. ಒಂದು ನಿಮಿಷ ಕೇಳ್ಕೊ ತಾಳ್ಮೆಯಿಂದ. ನೀವು ಹೇಳಿದಾಗ ನಾನು ತಾಳ್ಮೆಯಿಂದ ಕೂತಿದ್ದೀನಿ. ಒಂದು ನಿಮಿಷ. ಇವತ್ತು 5 ಗ್ಯಾರಂಟಿ ಕೊಟ್ಟು, ಈಗ ಡೆಲ್ಲಿನಲ್ಲಿ ಗ್ಯಾರಂಟಿ ಅನೌನ್ಸ್ ಮಾಡಿದವರು ಮೋದಿಯವರು, ಇವತ್ತು UP-ನಲ್ಲಿ ಬಿಹಾರಲ್ಲಿ ಅನೌನ್ಸ್ ಮಾಡಿದವರು ಅವರು. ಗೊತ್ತಾಯ್ತಾ? ಈ ಗ್ಯಾರಂಟಿನೂ ಕೊಟ್ಟು ಯಾವ ಥರ ಒಂದು ಸಮುದಾಯಕ್ಕೆ ಗ್ಯಾರಂಟಿ ಇದೆಯಾ? ಇವತ್ತು ಈ ಗ್ಯಾರಂಟಿ ಉಪಯೋಗ 90% ಹಿಂದೂಗಳಿಗೆ ಆಗ್ತಾ ಇರೋದು. 10 kg ಅಕ್ಕಿ ಹೋಗುತ್ತೆ ಒಬ್ಬರಿಗೆ, ಕರೆಂಟ್ ಫ್ರೀ ಇರುತ್ತೆ, ಬಸ್ ಚಾರ್ಜ್ ಫ್ರೀ ಇರುತ್ತೆ. ಸೊ ಒಂದು ನಿಮಿಷ ಕೇಳಿ, 2,000 ರೂಪಾಯಿ ದುಡ್ಡು ಹೋಗುತ್ತೆ. ದಯಮಾಡಿ ಈ ಸರ್ಕಾರ ಸಮರ್ಥವಾಗಿರೋದಕ್ಕೇ ಒಂದು ನಿಮಿಷ ಕೇಳು ಬ್ರದರ್, ತಾಳ್ಮೆಯಿಂದ. ನಾನೇ ಕೂತಿದ್ದೀನಿ, ಅವರೇ ನಿಂತವ್ರೆ, ನೀನು ಯಾಕೆ ಆ ಥರ ಬರ್ತೀವಿ? ಸ್ವಲ್ಪ ತಾಳ್ಮೆಯಿಂದ ನಾನು ಹೇಳಿದ ಮೇಲೆ ಕೇಳು. ಗೊತ್ತಾಯ್ತಾ? ಮೊನ್ನೆ ನೀನು ಹೇಳಿದೆ ಈ ಯಾರು ಹಿನ್ನೆಲೆ ಇದ್ದಾರೆ ಅಂತ. ಹಿನ್ನೆಲೆ ಇರೋರನ್ನ ತನಿಖೆ ರೂಪದಲ್ಲಿ ಬಂದಾಗ ಅವ್ರ ಮೇಲೂ ಕ್ರಮ ತಗೋತೀವಿ. ಅದು ಯಾರೇ ಇರಲಿ, ಯಾವ ಸಮುದಾಯ ವ್ಯಕ್ತಿನೇ ಇರಲಿ, ಹಿಂದ್ಗಡೆ ಪ್ರಚೋದನೆ ಇರ್ತಕ್ಕಂಥವ್ರ ಮೇಲೆ ಕ್ರಮ ತಗೋತೀವಿ. ಈ ಬೆಂಗಳೂರಿನಲ್ಲಿ ನಾವು ಈ ದೇವ್ರು ಮಾಡ್ತೀವಿ, ಇನ್ನೊಂದು ಯಾವುದು ಅಣ್ಣಮ್ಮ ದೇವ್ರನ್ನ, ಅಣ್ಣಮ್ಮ ದೇವ್ರನ್ನ. ಯಾಕೆ ಅಣ್ಣಮ್ಮ ದೇವಸ್ಥಾನದ ಕರಗ ಇದೆಲ್ಲ ಮಾಡಿದಾಗ ಗಲಾಟೆ ಆಗಲ್ಲ? ನೋಡೋಣ, ಯೋಚನೆ ಮಾಡೋಣ ಸ್ವಲ್ಪ. ದಯಮಾಡಿ ತಪ್ಪು ತಿಳ್ಕೊಬೇಡ. ನಾನಿಲ್ಲಿ ಕಾಂಗ್ರೆಸ್ ಒಬ್ಬ ಲೀಡ್ರಾಗಿ ಹೇಳ್ತಾ ಇಲ್ಲ. ಈ ಗಣಪತಿ ಉತ್ಸವವನ್ನು ರಾಜಕೀಯವಾಗಿ ಉಪಯೋಗಿಸ್ಕೊಳ್ಳೋದು ಬಿಡೋಕ್ಕೆ ಕೇಳು, ಯಾವ ಗಲಾಟೆನೂ ಆಗಲ್ಲ.